ಬೆಂಗಳೂರಿನ ಉತ್ಸಾಹಿ ಮಠದಲ್ಲಿ ಮುದ್ರಾಧಾರಣೆ ಕಾರ್ಯಕ್ರಮ ಸುಮಾರು ಬೆಂಗಳೂರು ಬೆಳಗ್ಗೆಯಿಂದ 30,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಈ ಮುದ್ರಾಧಾರಣೆ ಶ್ರೀ ಶ್ರೀ ಸತ್ಯ ಈಗ ಮುಖ್ಯವಾಗಿ ಈಗ ಸೇರಿದಂತ ಒಂದು ಜನತೆಗೆ ಏನ್ ಇದರಿಂದ ಸವಲತ್ತು ಅಂತ ಹೇಳಿ ಸಂಸ್ಥೆ ಆಗಲಿ ನೀವು ಕಟ್ಟಿದ್ದೀರಾ ಅಂತ ಹೇಳಿದ್ರಿ, ಹೇಗೆ ಕಟ್ಟಿದ್ದೀರಾ ಅಂತ ಹೇಳಿದ್ರಿ, ಆದ್ರೆ ಈ ಸಂಸ್ಥೆಯ ಮೂಲ ಉದ್ದೇಶ ಏನು, ಈ ಸಂಸ್ಥೆ ಏನ್ ಕೆಲಸ ಮಾಡ್ತಿದೆ ಅಂತ ನಮ್ಮ ಮೂಲ ಉದ್ದೇಶ ನಾವು ನಮಸ್ಕಾರ ವೀಕ್ಷಕರೇ, ಇದನ್ನ ನಾವು ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಉತ್ಸಾಹಿ ಮಠದಲ್ಲಿದ್ದೇವೆ. ಇದನ್ನ ಸಹಸ್ರಾರು ಭಕ್ತಾದಿಗಳು ಬೆಳಗ್ಗೆ ಮುಂಜಾನೆಯಿಂದಲೇ ಮುದ್ರಾಧಾರಣೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ಸಹಸ್ರಾರು ಭಕ್ತಾದಿಗಳಿಗೆ ಮುದ್ರಾಧಾರಣೆಯನ್ನು ಗುರುಜಿಗಳು ಹಾಕಿದ್ದಾರೆ. ಸ್ವಾಮಿ ವೀಕ್ಷಕರೇ, ಜನಧ್ವನಿ ಕನ್ನಡ ವಾಹಿನಿಗೆ ಹಾಗೂ AKBMS ವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಬೆಂಗಳೂರಿನ ವ್ಯಾಸರಾಜ ಮಠದ ಗುರುಜಿ ಜೊತೆ ಇದ್ದೇವೆ. ಅವರ ಈ ಒಂದು ಪ್ರಥಮ ಏಕಾದಶಿ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳಿಗೆ ಮುದ್ರಾಧಾರಣೆಯನ್ನು ನೆರವೇರಿಸಿದರು. ಅವರ ಅನಿಸಿಕೆಗಳನ್ನು ಈ ಒಂದು ತಿಳಿದುಕೊಂಡ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರು. ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಈ ತಿಂಗಳೆಲ್ಲ ಚಾತುರ್ಮಾಸ್ಯ 4 ಮಾಸಗಳು ಬಹಳ ಪವಿತ್ರವಾದ ದಿವಸಗಳು. ಈ ದಿವಸಗಳಲ್ಲಿ ಆಹಾರದ ನಿಯಮಗಳಿದೆ. ಪ್ರತಿಯೊಂದು ತಿಂಗಳಿನಲ್ಲೂ ಕೂಡ ಯಾವ ರೀತಿ ಆಹಾರ ಸ್ವೀಕಾರ ಮಾಡಬೇಕು ಅಂತ ನಿಯಮಗಳೆಲ್ಲ ಇದೆ. ಮತ್ತು ವಿಷ್ಣು ಭಕ್ತರು ವೈಷ್ಣವ ಚಿಹ್ನೆಗಳನ್ನ ಧರಿಸುವ ಪದ್ಧತಿ ಇದೆ. ಅದನ್ನೇ ತಪ್ತ ಮುದ್ರಾಧಾರಣೆ ಅಂತ ಕರೀತಕ್ಕದ್ದು. ಚಕ್ರ ಶಂಖ ಅದನ್ನ ಸ್ವಲ್ಪ ಅಗ್ನಿಯಲ್ಲಿ ಅದನ್ನ ಕಾಯಿಸಿ ಅದನ್ನ ಧ್ವಜಗಳಲ್ಲಿ ಧರಿಸುವ ಒಂದು ಅನಾದಿ ಕಾಲದಿಂದ ಬಂದ ಸಂಪ್ರದಾಯವಿದೆ. ಬಹಳ ಶ್ರದ್ಧೆಯಿಂದ ಎಲ್ಲ ವೈಷ್ಣವರು ಕೂಡ ಈ ವ್ರತವನ್ನು ಅನುಷ್ಠಾನ ಮಾಡ್ತಾರೆ. ಈ ದಿವಸ ನಮ್ಮ ಮಠದಲ್ಲಿ ಈ ಆಷಾಢ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ, ಚಾತುರ್ಮಾಸ್ಯದ ಕಾಲದಲ್ಲಿ ಮೊದಲನೇ ಏಕಾದಶಿ ದಿವಸ ಈ ದಿವಸ ತತ್ವಮುದ್ರಾಧಾರಣೆ ಕಾರ್ಯಕ್ರಮ ನಡೆದಿದೆ. ಸಹಸ್ರಾರು ಜನರು ಬೆಳಗಿನಿಂದ ಬಂದು ಇಲ್ಲಿ ತತ್ವಮುದ್ರಾಧಾರಣೆಯನ್ನ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಭಗವಂತನ ಆ ವಿಷ್ಣು ರೂಪಿಯಾದ ಭಗವಂತನ ಅನುಗ್ರಹವನ್ನ ಪ್ರಾರ್ಥಿಸಿ ಎಲ್ಲರಿಗೂ ಕೂಡ ತತ್ವಮುದ್ರಾಧಾರಣೆಯನ್ನು ಮಾಡಲಾಗಿದೆ. ಮೈಸೂರಲ್ಲಿ ನಂದಕುಮಾರ್ ಅಂತ ಈ ದಿನ ಬೆಂಗಳೂರಿನ ವ್ಯಾಸರಾಜ ಮಠದಲ್ಲಿ ನಾವಿದ್ದೀವಿ. ನಮ್ಮ ಜೊತೆ ಡಾಕ್ಟರ್ ಗಿರಿಧರ್ ಆಚಾರ್ಯ ಅವರಿದ್ದಾರೆ. ಈ ಒಂದು ಮುದ್ರಾಧಾರಣೆ ಪ್ರಯುಕ್ತ ಅವರ ಒಂದು ಅನಿಸಿಕೆಯನ್ನು ತಿಳ್ಕೊಂಡ ಬನ್ನಿ. ನಮಸ್ಕಾರ ಡಾಕ್ಟರ್ ಗಿರಿಧರ್ ಆಚಾರ್ಯ, ಹೇಳಿ. ನಮಸ್ಕಾರ. ಎಲ್ಲರಿಗೂ ಕೂಡ ಪ್ರಥಮ ಏಕಾದಶಿ ದಿನದಂದು ಭಗವಂತನ ಅನುಗ್ರಹ ಆಗಲಿ ಅಂತಲೇ ಕೋರ್ತಾ, ಇವತ್ತು ಭಗವಂತ ಈ ಏಕಾದಶಿ ಎನ್ನುವುದು ಶಯನಿ ಏಕಾದಶಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ದೇವತೆಗಳಿಗೆ ನಮ್ಮ 6 ತಿಂಗಳು
ಹಗಲು ಮತ್ತೆ ಈ 6 ತಿಂಗಳು ರಾತ್ರಿ ಕಾಲ. ಹಾಗಾಗಿ ನಾವು ಒಂದು ದಿನದಲ್ಲಿ ಮಲಗ್ತಕ್ಕಂತಹ ಸಮಯವನ್ನು ಲೆಕ್ಕ ಹಾಕಿದ್ರೆ ಸಾಧಾರಣವಾಗಿ ಒಂದು 6 ಗಂಟೆ ಮಲಗಿರ್ತೀವಿ. ಹಾಗಾಗಿ ಈ 4 ತಿಂಗಳು ಭಗವಂತನಿಗೆ ಶಯನ ಕಾಲ ಎಂಬುದಾಗಿ ಶಾಸ್ತ್ರಗಳು ಪುರಾಣಗಳು ಹೇಳ್ತಾ ಇವೆ. ಅಂದ್ರೆ ಭಗವಂತ ಯಾವಾಗಲೂ ಎಲ್ಲ ಕಾಲದಲ್ಲೂ ಎಚ್ಚರವಾಗಿರತಕ್ಕಂತಹ ಒಂದು ಮಹಾಶಕ್ತಿ ಅದು. ಆದ್ರೆ ಅವನ ಯೋಗ ನಿದ್ರೆಯನ್ನು ಸೂಚಿಸ್ತಕ್ಕಂತಹ ಕಾಲ. ಅವನು ಯಾವತ್ತೂ ಮಲಗೋದಿಲ್ಲ. ಭಗವಂತ ಎಲ್ಲರನ್ನೂ ಸದಾಕಾಲ ರಕ್ಷಣೆ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನಿಗೆ ಒಂದು ಯೋಗ ನಿದ್ರೆ, ಅವನು ನಿದ್ರೆ ಮಾಡ್ತಾನೆ ಅಂತ ತಿಳಿಸ್ತಕ್ಕಂತಹ ಒಂದು ಕಾಲ ಅಷ್ಟೇ. ಅದು ದೇವತೆಗಳಿಗೆ ಸಾಧನವಾಗಿರ್ತಕ್ಕಂತಹ ಒಂದು ಕಾಲ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಚಾತುರ್ಮಾಸ ವ್ರತ ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಧಾರಣೆ ಮಾಡ್ತಕ್ಕಂತಹ ತತ್ವ ಮುದ್ರೆಗಳೇನಿವೆ ಅದು ನಾವು ಇಡೀ ಸಂವತ್ಸರ ಪರ್ಯಂತ ಮಾಡಿರ್ತಕ್ಕಂತಹ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡ್ತಾ ಇದೆ ಎಂಬುದಾಗಿ ಪುರಾಣಗಳು ಸಾರಿ ಹೇಳ್ತಾ ಇವೆ. ಇದು ಕೇವಲ ಮಾಧ್ವರಲ್ಲಿ ಮಾತ್ರ ಅಲ್ಲ, ಶ್ರೀವೈಷ್ಣವರಲ್ಲೂ ಕೂಡ ಮುದ್ರಾಧಾರಣೆ ಮಾಡಿಕೊಳ್ತಕ್ಕಂಥ ಸಂಪ್ರದಾಯ ಇದೆ. ಇದನ್ನು ಬುದ್ಧಾಚಾರ್ಯರು ಸ್ಪಷ್ಟವಾಗಿ ಇವತ್ತು ತತ್ವ ಮುದ್ರೆಗಳನ್ನು ಧಾರಣೆ ಮಾಡಬೇಕು ಎಂಬುದಾಗಿ ಹೇಳಿ ಅವರು ಸ್ವತಃ ಧಾರಣೆ ಮಾಡಿಕೊಂಡು ಅವರ ಶಿಷ್ಯರಿಗೂ ಕೂಡ ಹಾಕಿ ಈ ಸಂಪ್ರದಾಯವನ್ನು ಬೆಳೆಸ್ಕೊಂಡಿದ್ದಾರೆ. ಇದು ಅನೂಚಾನವಾಗಿ 800 ವರ್ಷಗಳಿಂದ ಆಚರಣೆಯಲ್ಲಿರತಕ್ಕಂತಹ ಸಂಪ್ರದಾಯ. ಇವತ್ತು ನಮ್ಮ ಮಠದಲ್ಲಿ ಈ ತದ್ಯೋತಕವಾಗಿ ಶ್ರೀಮದ್ ಆಚಾರ್ಯರಿಂದ ಬಂದಿರತಕ್ಕಂತಹ ಈ ಸಂಪ್ರದಾಯವನ್ನು ಇವತ್ತಿನ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀ ವ್ಯಾಸರಾಜ ತೀರ್ಥರ ಪೀಠದಲ್ಲಿ 41ನೇ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಶೀಷ ತೀರ್ಥ ಶ್ರೀಪಾದಂಗಳವರು ಇವತ್ತು ನೆರೆದಿರ್ತಕ್ಕಂತಹ ಭಕ್ತ ಸಮೂಹಕ್ಕೆ ವಿಜೃಂಭಣೆಯಿಂದ ಮುದ್ರಾಧಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ಆಮೇಲೆ ನಾವು ನಿಂತ್ಕೊಂಡಿರ್ತೀವಿ. ಇಲ್ಲಿ ಬನ್ನಿ, ಎಂಡಿಗೆ ನಾವು ಹಾಸ್ಕೊಂಡು ಹಾಕ್ಬಿಡ್ತೀವಿ. ಇಲ್ಲಿ ಬಂದ್ರೆ ಎಂಡಿಗೆ ಬನ್ನಿ, ಹೆಂಗ ಹಾಸ್ಕೊಂಡ್ಬಿಡ್ತೀವಿ. ಇಲ್ಲಿ ಆಪೋಸಿಟ್ ಹೋಗ್ಬಿಡಿ, ಅಲ್ಲಿ ಬರ್ತೀವಿ ಹಂಗೆ. ಹೋಗ್ತೀರಾ ಅಂದಿನ ಅದಕ್ಕಾಗಿ ದಶಮಾಸದಲ್ಲಿ ಎಲ್ಲ ಆದರ್ಶಗಳ ಪ್ರಭಾಷಗಳ ಇದನ್ನ ನಾವು ಬೆಂಗಳೂರಿನ ಪ್ರಸಿದ್ಧ ಮಠ ಅಂದ್ರೆ ಉತ್ರಾದಿ ಮಠದಲ್ಲಿ ಇದ್ದೇವೆ. ಇದನ್ನ ಸಹಸ್ರಾರು ಭಕ್ತರು ಸ್ವಾಗತ ಹಾಗೂ AKBMS ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ಬೆಂಗಳೂರಿನ ಪ್ರಸಿದ್ಧ ಮಠ ಜನಧ್ವನಿ ಸುದ್ದಿವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಬೆಂಗಳೂರಿನ ಬಸವನಗುಡಿಯ
ವ್ಯಾಸಾಜಿ ಮಠದಲ್ಲಿದ್ದೇವೆ. ಸಹಸ್ರಾರು ಭಕ್ತಾದಿಗಳು ಈ ದಿನ ವಿಶೇಷ ದಿನದಂದು ಮುದ್ರಾಧಾರಣೆಯನ್ನು ಹಾಕೊಂಡಿದ್ದಾರೆ. ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಮುದ್ರಾಧಾರಣೆ ಯಾವ ರೀತಿ ಹಾಕೊಂಡಿದ್ದಾರೆ, ಇವರ ಅನಿಸಿಕೆಗಳು ಎಷ್ಟು ವರ್ಷದಿಂದ ಹಾಕೊಂತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹೇಳಿ. ನನ್ನ ಹೆಸರು ರಾಮಮೂರ್ತಿ ಅಂತ, ಇಲ್ಲಿ ರಾಜಾಜಿನಗರದಿಂದ ಬಂದಿದ್ದೀನಿ. ನಾನು ಪ್ರತಿ ವರ್ಷಗಳು ಎಷ್ಟೋ ವರ್ಷಗಳಲ್ಲಿ ಬರ್ತಾ ಇದ್ದೆ. ಮಧ್ಯದಲ್ಲಿ ಆಫೀಸು ಕಾರ್ಯಗಳಿಂದ ಮಧ್ಯೆ ಆಗ್ತಾ ಇರಲಿಲ್ಲ. ಈಗ 2 ವರ್ಷದಿಂದ ಪ್ರತಿ ದಿನ ಬರ್ತಾ ಇದ್ದೀವಿ. ಇಲ್ಲಿ ಅನೇಕ ಭಕ್ತಾದಿಗಳು ಬರೋದು ಬಹಳ ಸಂತೋಷದ ವಿಷಯ. ಎಲ್ಲರೂ ಈ ಒಂದು ಮುದ್ರಾಧಾರಣೆ ಮಾಡಿಸ್ಕೊಳ್ಳೋದ್ರಿಂದ ವ್ರತಾಚರಣೆಗಳಲ್ಲಿ ಬಹಳ ವಿಶೇಷ ಆಗುತ್ತೆ. ಮತ್ತೆ ಸಕಲ ರೋಗಗಳು ಪರಿಹಾರ ಎನ್ನುವುದೇ ಒಂದು ಇದು. ಅದಕ್ಕಾಗಿ ಜನಗಳೆಲ್ಲರೂ ಬರ್ತಾರೆ, ಬಹಳ ಸಂತೋಷ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಇಲ್ಲಿ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಮುದ್ರೆಗಳ ರಕ್ತ ಮುದ್ರೆಗಳ ಧಾರಣೆ ಮಾಡಿ ನಮ್ಮ ವಿಶೇಷ ನಮ್ಮಲ್ಲಿರತಕ್ಕಂತಹ ಎಲ್ಲ ಪಾಪವನ್ನು ಕಳೀತಾ ಇದ್ದಾರೆ. ಅದೇ ರೀತಿಯಾಗಿ ಭಾಗವತ ಶ್ರವಣ ಮಾಡಿದ್ರೆ ನಮ್ಮ ಜನ್ಮಾಂತರ ಪಾಪಗಳೆಲ್ಲವೂ ನಶಿಸಿ ಹೋಗ್ತದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ಅನೇಕ ರೀತಿಯಲ್ಲಿ ಅನೇಕ ಪಂಡಿತರಿಂದ ಬೇರೆ ಬೇರೆ ಉಪನ್ಯಾಸಗಳು ಬರಬೇಕಾದದ್ದು. ಇದರಲ್ಲಿ ಶ್ರೀಮದ್ ಭಾಗವತ 9ನೇ ಸ್ಕಂದದಲ್ಲಿ 9ನೇ ಸ್ಕಂದದಲ್ಲಿ ಎಂಟು ಸ್ಕಂದಗಳವರೆಗೆ ಶ್ರವಣ ಮಾಡಿದ್ದೇವೆ. 1 ಸ್ಕಂದಗಳವರೆಗೆ ನಾವು ಭಾಗವತ ಶ್ರವಣ ಮಾಡಿದ್ದೇವೆ. ದೇವರ ಆಜ್ಞೆಯಿಂದ ಅನುಗ್ರಹದಿಂದ 9ನೇ ಸ್ಕಂದವರೆಗೆ ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಅಂದ್ರೆ ಉತ್ತರಾದಿ ಮಠದಲ್ಲಿದ್ದೇವೆ. ಈ ದಿನ ಪ್ರಥಮ ಏಕಾದಶಿ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳಿಗೆ ಮುದ್ರಾಧಾರಣೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ. ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನೀಡುತ್ತಿದ್ದಾರೆ. ಸರ್, ತಮ್ಮ ಹೆಸರು ಸರ್? ಭೀಮಸೇನ ಆಚಾರ್ಯ ಅಕ್ಕನೂರು. ಪ್ರತಿ ವರ್ಷದಂತೆ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನ ಉತ್ತರಾದಿ ಮಠದಲ್ಲಿ ಈ ಮುದ್ರಾಧಾರಣೆಯ ವಿಶೇಷವಾದ ಒಂದು ಧರ್ಮ ಜಾತ್ರೆ ಆರಂಭವಾಗಿದೆ. ನಾನು ಯಾವಾಗಲೂ ಹೇಳೋದುಂಟು, ಪ್ರತಿ ವರ್ಷವೂ ಕೂಡ ಬಸವನಗುಡಿಯಲ್ಲಿ 2 ದೊಡ್ಡ ಜಾತ್ರೆಗಳಾಗುತ್ತವೆ. ಒಂದು ಬಸವಣ್ಣನ ಕಳ್ಳೆಕಾಯಿ ಪರಿಷೆ ಆದ್ರೆ, ಇನ್ನೊಂದು ಉತ್ತರಾದಿ ಮಠದ ವಿಶೇಷವಾದ ಈ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಮುದ್ರಾಧಾರಣೆಯ ಒಂದು ದೊಡ್ಡ ಜಾತ್ರೆ. ಮುದ್ರಾಧಾರಣೆ ಅನ್ನತಕ್ಕಂತಹದ್ದು ನಮ್ಮ ದೇಹದ ಮೇಲೆ ಆ ಗುರುಗಳ ಅಮೃತ ಹಸ್ತದಿಂದ ತಕ್ಕ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ತೇವೆ. ಯಾತಕ್ಕೆ ಮುದ್ರಾಧಾರಣೆ ಅಂತಂದ್ರೆ, ನಾನು ಹೇಳೋದುಂಟು, ಬಾಹ್ಯ ಶುದ್ಧಿ, ಅಂತರ ಶುದ್ಧಿ ಎರಡೂ ಬೇಕು. ಒಳಗಿನ ಶುದ್ಧಿಗಾಗಿ ಆ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡುತ್ತಾ ನಂದಕುಮಾರ್ ಅವರ ಶಿಷ್ಯ. ನಂದಕುಮಾರ್ ಅವರು ಕುರುಡಿ ವೆಂಕಟನಾಥರು ಸಂಗೀತ ಮಿಸ್ಟರ್ ಇಂಡಿಯಾ 1998 ಮಿಸ್ಟರ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಅವರ ಅಭ್ಯಾಸದಲ್ಲಿರ್ತಕ್ಕಂತಹ ಒಂದು ಇದರಲ್ಲಿ ಪಂದ್ಯಾವಳಿಯಲ್ಲಿ ಸಿಲ್ವರ್ ಮೆಡಲ್ ಪಡೆದಿರ್ತಾರೆ. ಹಾಗೆ ಸ್ಟೇಟ್ ಅವಾರ್ಡ್ ಸುಮಾರು 150 ಸ್ಟೇಟ್ ಅವಾರ್ಡನ್ನು ಪಡೆದಿರ್ತಾರೆ. ರಾಷ್ಟ್ರೀಯ ತೀರ್ಪುಗಾರರು, ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಕಮಿಟಿ ಇಂಡಿಯಾ ಸಂಚಾಲಕರು, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾನ ರಾಜ್ಯ ಸಂಚಾಲಕರು, ಕರ್ನಾಟಕ ಪೌರರಕ್ಷಣಾ ವಾರ್ಡನ್ ಶುರು ಮಾಡ್ತಾರೆ. ಹಾಗೆ ನಮ್ಮ ರಾಷ್ಟ್ರಮಟ್ಟದ ಭಾರತ ಸರ್ ಎಂ ವಿಶ್ವೇಶ್ವರಯ್ಯವರ ಈಗ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಯವಿಟ್ಟು ನಿಮ್ಮ ಚಪ್ಪಾಳೆಗಳ ಮೂಲಕ ಅವರನ್ನು ಉಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಸಾಧನೆ
ನಿಜವಾಗ್ಲೂ ಪರಿಗಣಿಸಿ ನೈಜೀರಿಯಾ ಯೂನಿವರ್ಸಿಟಿ ಅವರು ನಿಮಗೆ ಒಂದು ಡಾಕ್ಟರೇಟ್ ಪದವಿ, ಆನರರಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಇವತ್ತಿನಿಂದ ನೀವು ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅಂತ ಅನೌನ್ಸ್ ಮಾಡೋದಕ್ಕೆ ನನಗೆ ಬಹಳ ಖುಷಿ ಇದೆ. ಸರ್, ಇದು ನಾನು ಕೊಡ್ತಾ ಇರೋದಲ್ಲ, ಇದು ನಿಮಗೆ ನೈಜೀರಿಯಾ ಓಪನ್ ಮಾಡ್ಬೋದು. ಅವ್ರ ಕೈಲೇ ಓಪನ್ ಮಾಡಿಸಿ ಸರ್, ನಿಮ್ಮ ಕೈಯಿಂದಲೇ ಓಪನ್ ಮಾಡಿ ಸರ್. ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಇದು ಭಾರತದ 4ನೇ ಅವರು 5ನೇ ಅವರು ಈ ಒಂದು ಅಕಾಡೆಮಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾ ಇರೋದು. ಸರ್, ಧನ್ಯವಾದಗಳು. ಈ ದಿನ ಡಾಕ್ಟರೇಟ್ ಬಂದಿದೆ. ಈ ಒಂದು ಡಾಕ್ಟರೇಟ್ ಬರೋದಕ್ಕೆ ಕಾರಣ ಮಾತುಶ್ರೀ ಶ್ರೀ ಲಕ್ಷ್ಮಮ್ಮರವರ ಆಶೀರ್ವಾದ ಹಾಗೂ ತಂದೆ ತಾಯಿಯರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ, ಭಗವತ್ ಶಂಕರಾಚಾರ್ಯರ ಆಶೀರ್ವಾದ ಎಂದು ಭಾವಿಸುತ್ತೇನೆ. ಈ ದಿನ ನಮ್ಮ ಜೊತೆ ನಮ್ಮ ಕುಟುಂಬ ವರ್ಗದವರೆಲ್ಲರೂ ಇದ್ದಾರೆ, ಅವರೆಲ್ಲರೂ ಅಭಿನಂದಿಸುತ್ತಿದ್ದಾರೆ. ಅಕ್ಕ ಭಾವ ಎಲ್ಲ ಬಂದಿದ್ದಾರೆ, ಅದಕ್ಕೋಸ್ಕರ ಸಂತೋಷವಾಗಿ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ, ಯಾರ ಚಪ್ಪಲ್ ఎలక్షన్ లో నిలుచుకుంటే ఫస్ట్ రౌండ్